ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ನಲ್ಲಿ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಈಗ ಬಿಗ್ ಬಾಸ್ ನಲ್ಲಿ ಎರಡು ಟೀಮ್ಗಳಾಗಿದೆ, ಒಂದು ಬ್ಲೂ ಮತ್ತೆ ರೆಡ್ ಅಂತ ಹೇಳಿ. ನಿನ್ನೆ ಎಪಿಸೋಡ್ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಲಿ ಪ್ರೋಮೋ ಕೂಡ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಭವ್ಯ ಅವರ ಒಂದು ಟೀಮ್ ಆಗಿದೆ, ಅದು ಬ್ಲೂ ಟೀಮ್ ಅಂತ ಹೇಳಿ. ಶೋಭಾ ಅವರ ಒಂದು ಟೀಮ್ ಆಗಿದೆ, ಅದು ರೆಡ್ ಟೀಮ್ ಅಂತ ಹೇಳಿ, ಓಕೆನಾ. ಭವ್ಯ ಟೀಮ್ ನಲ್ಲಿ ತ್ರಿವಿಕ್ರಮ್ ಇದ್ದಾರೆ, ಶಿಶಿರ್ ಅವರಿದ್ದಾರೆ, ಮೋಕ್ಷಿತ್ ಅವರಿದ್ದಾರೆ, ಐಶ್ವರ್ಯ ಅವರಿದ್ದಾರೆ, ಗೋಲ್ಡ್ ಸುರೇಶ್ ಅವರಿದ್ದಾರೆ, ಧರ್ಮಕೀರ್ತಿ ಅವರಿದ್ದಾರೆ, ಓಕೆನಾ. ಎರಡನೇದು ರೆಡ್ ಟೀಮ್ ಅಂತ ನೋಡೋದಕ್ಕೆ ಹೋದ್ರೆ, ರೆಡ್ ಟೀಮ್ ಅಲ್ಲಿ ರಜತ್ ಅವರಿದ್ದಾರೆ, ಮಂಜಣ್ಣ, ಹನುಮಂತು, ಗೌತಮಿ, ಧನರಾಜು, ಚೈತ್ರ, ಇಷ್ಟು ಜನ ರೆಡ್ ಟೀಮ್ ಅಲ್ಲಿ ಇದ್ದಾರೆ, ಓಕೆನಾ. ನಿನ್ನೆ ಒಂದು ಟಾಸ್ಕ್ ನಡೆಯುತ್ತೆ, ಅದು ಕೂಡ ಎಲ್ಲಿ ಒಂದಿಷ್ಟು ಬಾಕ್ಸ್ ಗಳನ್ನ ಕಟ್ಟಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲೆಲ್ಲಿ ಅದನ್ನು ಕೂಡ ಅವ್ರನ್ನ ಏನು ಕ್ಯಾಪ್ಟನ್ ಆಗಿರ್ತಾರಲ್ಲ ಅವ್ರನ್ನ ಎತ್ಕೊಂಡು ಭವ್ಯ ಅವರು ಮತ್ತೆ ಶೋಭಾ ಅವ್ರನ್ನ ಅವ್ರವ್ರ ಟೀಮ್ನವರು ಎತ್ಕೊಂಡು ಹೋಗಿ ಅವ್ರು ಹೇಳಿರೋ ಡೈರೆಕ್ಷನ್ ಪ್ರಕಾರ ಹೋಗಿ ಎಲ್ಲೆಲ್ಲಿದೆ ಆ ಬಾಕ್ಸ್ ಗಳನ್ನ ಕಟ್ಟನ್ನ ಗಂಟು ಹಾಕಿರ್ತಾರೆ, ಅದನ್ನ ಬಿಚ್ಕೊಂಡು ಬಂದು ಒಂದ್ ಕಡೆ ಇಡಬೇಕಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಅದು ಇಡುವಾಗ ಎರಡೂ ತಂಡಗಳು ಸಹ ಎಕ್ಸಲೆಂಟ್ ಆಗಿ ಆಡಿದ್ರು. ಎಲ್ಲೋ ಒಂದ್ ಕಡೆ ಭವ್ಯ ಅವರ ಟೀಮು ಸ್ವಲ್ಪ ಫಾಸ್ಟ್ ಆಗಿ ಆಡಿರೋದ್ರಿಂದ ಚೆನ್ನಾಗಿ ಆಟ ಆಯ್ತು. ಬಟ್ ಕಾಂಪಿಟೇಷನ್ ಚೆನ್ನಾಗಿತ್ತು. ಶೋಭಾ ಅವ್ರ ಟೀಮು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಎರಡು ಟೀಮ್ನವರು ಒಳ್ಳೆ ಚೆನ್ನಾಗಿ ಆಟ ಆಡಿದ್ರು. ಸೋಲು ಗೆಲುವು ಅದನ್ನ ಹೊರಗಿಟ್ರೆ ಎರಡು ಟೀಮ್ನವರು ಚೆನ್ನಾಗಿ ಆಡಿದ್ರು. ಈ ವಾರದ ಮೈನ್ ಟಾಸ್ಕ್ ಏನಪ್ಪಾ ಅಂದ್ರೆ, ಈ ಟಾಸ್ಕ್ ಗಳಲ್ಲಿ ಮೈನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾರ್ಯಾರು ಟಾಸ್ಕ್ ಗಳಲ್ಲಿ ಅತಿ ಹೆಚ್ಚು ಗಳಿಸ್ತಾರೋ ಅಮೌಂಟ್ ಅನ್ನ ಗಳಿಸಬೇಕಾಗುತ್ತೆ. ಒಂದೊಂದು ಟಾಸ್ಕ್ ಗೆದ್ದಾಗ್ಲೂ ಅವರಿಗೆ ದುಡ್ಡನ್ನ ಕೊಡ್ತಾರೆ ಬಿಗ್ ಬಾಸ್ ಪಾಯಿಂಟ್ಸ್ ಅಂತ ಹೇಳಿ ಕೊಡ್ತಾರೆ. ಅದನ್ನ ಅವ್ರು ಕಾಪಾಡ್ಕೋಬೇಕು, ಬೇರೆಯವರು ಕದಿದೇ ಇರೋ ಹಾಗೆ ಅದನ್ನ ಕಾಪಾಡ್ಕೊಂಡು ಯಾರ ಬಳಿ ಹೆಚ್ಚು ಹಣ ಇರುತ್ತೋ ಅವರಿಗೆ ಅಡ್ವಾಂಟೇಜಸ್ ಇರುತ್ತೆ, ಅವರಿಗೆ ಮನೆಯಲ್ಲಿ ಹೆಚ್ಚು ಹಣ ಲಾಸ್ಟ್ ಉಳಿಸ್ಕೊಂಡವರಿಗೆ ಆ ಒಂದು ಟಾಸ್ಕ್ ನಲ್ಲಿ ಗೆದ್ದಿದ್ದಾರೆ ಅಂತ ಆಗುತ್ತೆ, ಓಕೆನಾ. ಹಾಗಾಗಿ ಪರ್ಫಾರ್ಮೆನ್ಸ್ ವೈಸ್ ಹೋದ್ರೆ ಚೆನ್ನಾಗಿ ಆಟ ಆಡಿದ್ರು. ಆಮೇಲೆ ಶಿಶಿರ್ ಮತ್ತೆ ಮಂಜಣ್ಣ ಮತ್ತೆ ರಜತ್ ಅವರಿಗೆ ಸ್ವಲ್ಪ ಜಗಳ ಶುರು ಆಗುತ್ತೆ. ಎಲ್ಲೋ ಒಂದ್ ಕಡೆ ಮಂಜಣ್ಣ ಅವರು ಈ ಹೊಸ ಸ್ಪರ್ಧಿಗಳೇನಾದ್ರೂ ಮಾತಾಡಿದಾಗ, ನೀವು ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಇಬ್ರು ಒಂದೇ ಟೀಮ್ ನಲ್ಲಿ ಇದ್ರೆ ನಾವು ಸ್ಟ್ರಾಂಗ್ ಅನಿಸ್ತೀವಿ ಅಂತ ಹೇಳಿ ರಜತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ, ಓಕೆನಾ. ಹಾಗಾಗಿ ನಾನೇನ್ ಮಾಡಿದೆ ಅಂತ ರಜತ್ ಅವ್ರು ಹೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ ಅನ್ಸುತ್ತೆ ನೋಡೋದಕ್ಕೆ ಹೋದ್ರೆ. ಯಾಕೆಂದ್ರೆ ನಾನು ತ್ರಿವಿಕ್ರಮ್ ಇರುವಂತ ಟೀಮ್ ಗಿಂತ ಅಪೋಸಿಟ್ ಟೀಮ್ ಅಲ್ಲೇ ಆಡ್ತೀನಿ ಅಂತ ಅವ್ರು ಹೇಳಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಒಂದೇ ಟೀಮ್ ಅಲ್ಲಿ ಇದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರೋರು ಒಂದೇ ಟೀಮ್ ಅಲ್ಲಿ ಇದ್ದಾಗ ಆಗುತ್ತೆ ಅಂತ ಹೇಳಿ, ನೀವು ಒಬ್ಬರೇ ಸ್ಟ್ರಾಂಗ, ನಾವು ಸ್ಟ್ರಾಂಗ್ ಇಲ್ವಾ, ನೀವು ಇಬ್ರು ಇದ್ಬಿಟ್ರೆ ಅದು ಸ್ಟ್ರಾಂಗ, ನಾವು ತ್ರಿವಿಕ್ರಮ್ ಬೇರೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಗಳ ಮೇಲೆ ನಾವು ಗೆದ್ದಿದೀವಿ ಅವಾಗ ಅಂತ ಹೇಳಿ ಮಂಜಣ್ಣ ಅವ್ರು ಹೇಳ್ತಾರೆ. ಅದು ಅವರಿಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಗುತ್ತೆ. ಆಮೇಲೆ ಆ ಟಾಸ್ಕ್ ಮುಗಿಯುತ್ತೆ. ಇಂಪಾರ್ಟೆಂಟ್ ಇರೋದು ಇನ್ನೊಂದು ಟಾಸ್ಕ್ ಶುರು ಆಗುತ್ತೆ. ಬಿಗ್ ಬಾಸ್ ಮೇಲ್ಗಡೆಯಿಂದ ಒಂದಿಷ್ಟು ಬಾಲ್ ಗಳನ್ನ ಬಿಡ್ತಾರೆ. ಆ ಜಾಲರಿ ಒಳಗಡೆಯಿಂದ ಬಾಲ್ ಅನ್ನ ತೆಗೆದುಕೊಂಡು ಬಂದು ಅವರ ಒಂದು ಈ ಎರಡೂ ತಂಡಗಳ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿಗೆ ಹೋಗಿ ಇಡಬೇಕು. ಯಾರು ಹೆಚ್ಚು ಬಾಲ್ ಗಳನ್ನ ಕಲೆಕ್ಟ್ ಮಾಡ್ತಾರೋ ಅವರು ಆ ಟಾಸ್ಕ್ ನ ವಿನ್ನರ್ ಆಗಿರ್ತಾರೆ, ಓಕೆನಾ. ಇದರಲ್ಲಿ ನೋಡೋದಕ್ಕೆ ಹೋದ್ರೆ ಎಲ್ಲೋ ಫಸ್ಟಿಗೆ ಶೋಭಾ ಅವರ ಟೀಮೇ ಒಂದು 3-4 ಬಾಲ್ಗಳನ್ನ ಕಲೆಕ್ಟ್ ಮಾಡುತ್ತೆ. ಆವಾಗ ಶುರು ಆಯ್ತು ಇಬ್ಬರ ಟೀಮಿಗೂ ಅದು ತುದಿಗೆ ಬರೋವರೆಗೂ ಕೂಡ ಬೇರೆಯವರು ಬಾಲನ್ನ ಎತ್ಕೊಂಡು ಹೋಗೋ ಹಾಗಿಲ್ಲ ಅಂತ ಹೇಳಿ ಜಗಳ ಶುರು ಆಯ್ತು. ಆ ಜಗಳ ಶುರು ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಡ್ ಸುರೇಶ್ ಆಗ್ಲಿ ರಜತ್ ಅವರಾಗ್ಲಿ ಜಗಳ ಮಾಡ್ತಾ ಇರ್ಲಿಲ್ಲ, ಬೇರೆಯವರು ಜಗಳ ಮಾಡ್ತಾ ಇದ್ರು. ಕೊನೆಗೆ ಬಂದ್ಬಿಟ್ಟು ರಜತ್ ಮತ್ತೆ ಗೋಲ್ಡ್ ಸುರೇಶ್ ಅವರ ನಡುವೆ ಜಗಳ ಶುರು ಆಯ್ತು. ಸಹಜ, ಸಿಟ್ಟು ಬರೋದು ಸಹಜ. ಟಾಸ್ಕ್ ಅಂದಾಗ ಆ ಒಂದು ಅಗ್ರೆಷನ್ ಅಲ್ಲಿ ಆ ಒಂದು ಫ್ಲೋ ಅಲ್ಲಿ ಏನಾದ್ರೂ ಒಂದು ಮಾತಾಡೋದು ಸಹಜ ಇರ್ಬೋದು. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಪದ ಬಳಕೆ ರಜತ್ ಅವ್ರದ್ದು ತಪ್ಪು ಅಂತ ಅನ್ಸುತ್ತೆ. ಗೋಲ್ಡ್ ಸುರೇಶ್ ಅವ್ರ ಮೇಲೆ ಕೆಲವೊಂದು ಪದ ಬಳಕೆಯನ್ನು ಮಾಡ್ತಾರೆ, ಅದು ನಾವು ವಿಡಿಯೋದಲ್ಲೂ ಕೂಡ ಹೇಳಕ್ಕಾಗಲ್ಲ. ಬೀಪ್ ಕೂಡ ಆಗುತ್ತೆ, 2-3 ಸರಿ ಬೀಪ್ ಕೂಡ ಆಗುತ್ತೆ. ಆ ಒಂದು ಪದ ಯೂಸ್ ಮಾಡಿರೋದ್ರಿಂದ ಗೋಲ್ಡ್ ಸುರೇಶ್ ಅವರಿಗೆ ಬೇಜಾರಾಗಿ ನಾನು ಬಿಗ್ ಬಾಸ್ ಮನೇಲಿ ಇರಲ್ಲ, ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ರುಚಿಗೆದ್ದು ಬಿಗ್ ಬಾಸ್ ಬಾಗಿಲನ್ನ ತಟ್ಟಿ, ಬಿಗ್ ಬಾಸ್ ಬಾಗಿಲು ತೆಗೀರಿ, ನಾ ಹೊರಗಡೆ ಹೋಗ್ಬೇಕು, ನನಗೆ ಈ ರೀತಿ ಹಿಂಗಂದ ಅವ್ರು ಅಂದಿದ್ದು ಹೌದು. ರಜತ್ ಅವರು ಸ್ವಲ್ಪ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿದ್ದಾರೆ. ಕಿಚ್ಚನ ವೇದಿಕೆಯಲ್ಲಿ ಒಳ್ಳೆ ಕ್ಲಾಸೇ ಅವರಿಗೆ. ಹಾಗಾಗಿ ಪದ ಬಳಕೆ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಗತ್ತೆ ಅನ್ನೋದು. ಸುಮ್ಮನೆ ಕೂರ್ತಾನೆ ಇರಲಿಲ್ಲ, ಓಕೆನಾ. ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬಂದು ನಾನು ಆಟ ಆಡಲ್ಲ ಅಂತ ಅವರು ಬೇಸರವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಆದ್ರೂ ರಜತ್ ಅವರು ಸ್ಟಾಪ್ ಮಾಡ್ತಾನೆ ಇಲ್ಲ. ಹಮ್ಮಿಕೊಂಡಿರಪ್ಪ, ಹಿಂಗೆ ಏನ್ ಅಂತ ನನ್ ಮಗ ಹಂಗೆ ಹಿಂಗೆ ಮಾತಾಡ್ತಾನೆ ಇದ್ದಾರೆ. ಎಲ್ಲ ಒಂದ್ ಕಡೆ ಅದು ತಪ್ಪಾಗಿ ಕಾಣಿಸುತ್ತೆ. ಬೀಪ್ ಕೂಡ ಆಯ್ತು. ಹಾಗಾಗಿ ಅದು ಎಲ್ಲ ಒಂದ್ ಕಡೆ ಸಾಕಷ್ಟು ಬೇಸರ ಆಗಿ ಗೋಲ್ಡ್ ಸುರೇಶ್ ಅವರು ಚೆನ್ನಾಗಿ ಆಟ ಆಡ್ತಿದ್ರು. ಒಳ್ಳೆ ಆಟ ಟಾಸ್ಕ್ ಅಂತ ಬಂದ್ರೆ ಗೋಲ್ಡ್ ಸುರೇಶ್ ಅವರು ಎಕ್ಸಲೆಂಟ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇಷ್ಟು ನಡೀತು. ಇವತ್ತಿನ ಪ್ರೋಮೋ ನೋಡೋದಕ್ಕೆ ಹೋದ್ರೆ, ಇವತ್ತಿನ ಪ್ರೋಮೋದಲ್ಲಿ ನಿನ್ನೆ ಇನ್ನೊಂದೇನಾಯ್ತು ಅಂದ್ರೆ, ದುಡ್ಡನ್ನ ಎಲ್ಲರಿಗೂ ಕೂಡ ವಿನ್ ಆಗಿರೋ ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಭವ್ಯ ಅವರು ಏನ್ ಅಮೌಂಟ್ ಬಂದಿರುತ್ತೆ ಅದೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಐಶ್ವರ್ಯ ಅವರು ಆ ದುಡ್ಡನ್ನ ಹಿಡ್ಕೊಂಡು ಮಾತಾಡ್ತಾ ಇರುವಾಗ ರಪ್ ಅಂತ ಚೈತ್ರ ಅವರು ಅವರ ದುಡ್ಡನ್ನ ಲಪ್ಟಾಯಿಸ್ಬಿಡ್ತಾರೆ. ತಗೊಂಡೋಗಿ ಬಾತ್ರೂಮಿಗೆ ಹೋಗ್ಬಿಡ್ತಾರೆ ಸೀದಾ. ಎಲ್ಲೋ ಒಂದ್ ಕಡೆ ಜನರು ಎಲ್ಲರೂ ಆಶ್ಚರ್ಯ ಆಯ್ತು, ಏನಿದು ಈ ತರ ತಕೊಂಡು ಹೋಗ್ಬೋದಾ ಅಂತ ಹೇಳಿ. ಹಾಗಾಗಿ
ಇವತ್ತಿನ ಪ್ರೊಮೋದಲ್ಲಿ ಚೈತ್ರ ಅವ್ರ ಹತ್ರ ಇರ್ತಕ್ಕಂಥ ದುಡ್ಡನ್ನ ಐಶ್ವರ್ಯ ಅವರು ಅವ್ರ ಟೀಮ್ ಒಟ್ಟಿಗೆ ಬಂದು ದುಡ್ಡನ್ನ ಹೇಗೋ ಲಪ್ಟಾಯಿಸಿದ್ದಾರೆ. ಅದನ್ನ ನೋಡಿ ಚೈತ್ರ ಅವರು, ನಾನು ಸಿಂಗಲ್ ಸಿಂಹ ಇದ್ದಾಗೆ ನಾನು ಒಬ್ಳೆ ನಿಮ್ಮ ದುಡ್ಡನ್ನು ಬೇಕಾದ್ರೆ ನಿಮ್ಮ ಎದುರಿಗೆ ಹೋರಾಡ್ತೀನಿ, ನಿಮ್ಮ ದುಡ್ಡನ್ನು ನಾನು ಒಬ್ಳೆ ಬೇಕಾದ್ರೆ ಎತ್ತುತ್ತೀನಿ, ನಿಮ್ ತರ ಗುಂಪು ಕಟ್ಕೊಂಡ್ ಬಂದು ನಾನು ಈ ರೀತಿ ಆಟ ಆಡಲ್ಲ ಅಂತ ಹೇಳಿ ಇವತ್ತಿನ ಪ್ರೋಮೋದಲ್ಲಿ ಹೇಳ್ತಾರೆ. ಓಕೆ, ನಿಮಗೆ ಈ ವಿಷಯ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಎಪಿಸೋಡ್ ರಿವ್ಯೂ ಮತ್ತೆ ನಿನ್ನೆ ಎಪಿಸೋಡ್ ರಿವ್ಯೂ ಮತ್ತೆ ಇವತ್ತಿನ ಪ್ರೋಮೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.